ಸಂಸತ್ತಿನಲ್ಲಿ ರಾಜನಾಥ್ ಸಿಂಗ್ ಅವರ ಭಾಷಣ ಯಾಕೆ ಪೊಳ್ಳು ಮತ್ತೆ ಸ್ವತಃ ವಿರೋಧಾತ್ಮಕವಾಗಿತ್ತು? ಸಂವಿಧಾನದ ಪರವಾಗಿ ನಿಂತಿದ್ದೀವಿ ಅಂತ ಹೇಳೋದಕ್ಕೆ ಬಿಜೆಪಿ ಇನ್ನೂ 50 ವರ್ಷಗಳ ಹಿಂದೆ ಹೇರಲಾದಂತಹ ತುರ್ತು ಪರಿಸ್ಥಿತಿಯನ್ನು ಯಾಕೆ ಅವಲಂಬಿಸಿದೆ? ಸಂವಿಧಾನದ ಪರವಾಗಿ ನಿಂತಿದ್ದೀವಿ ಅಂತ ತೋರಿಸ್ಲಿಕ್ಕಾದ್ರೂ ಯಾವುದೇ ಕಾನೂನನ್ನ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿದೆಯಾ? ರಾಜನಾಥ್ ಸಿಂಗ್ ಅವರು ಜೈಲಿನಲ್ಲಿ ಅನುಭವಿಸಿದಂತಹ ಯಾತನೆ ಮತ್ತು ಅವ್ರ ತಾಯಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಯಾವ ರೀತಿ ಒಂದು ಅವಕಾಶವನ್ನ ನೀಡಲಾಗಿಲ್ಲ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಸ್ಟಾನ್ ಸ್ವಾಮಿ ಹಾಗೆ GN ಸಾಯಿಬಾಬಾ, ಉಮರ್ ಖಾಲಿದ್, ಸಿದ್ದಿಕ್ ಕಪ್ಪನ್, ನತಾಶಾ ನರ್ವಾಲ್ ಮತ್ತು ಇತರ ಅನೇಕರನ್ನ ಅವ್ರು ಮರ್ತಿದಾರ? ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಕಾಂಗ್ರೆಸ್ ವಿರುದ್ಧ ತುರ್ತು ಪರಿಸ್ಥಿತಿ ಅದರ ದೊಡ್ಡ ಅಸ್ತ್ರವನ್ನ ಹೇಗೆ ಸಂಪೂರ್ಣವಾಗಿ ದುರ್ಬಲಗೊಳಿಸಿದೆ? HR ಖನ್ನಾ ಅವರಂತಹ ಮಹಾನ್ ನ್ಯಾಯಮೂರ್ತಿಗಳ ಬಗ್ಗೆ ರಾಜನಾಥ್ ಸಿಂಗ್ ಮಾತಾಡ್ತಾರೆ. ನ್ಯಾಯಮೂರ್ತಿ ಖನ್ನಾ ಅವರು ಇವತ್ತು ಇದ್ದಿದ್ರೆ ಬಿಜೆಪಿ ಆಡಳಿತದ ಬಗ್ಗೆ ಏನ್ ಹೇಳ್ತಾ ಇದ್ರು ಅಂತ ಅವ್ರು ಊಹಿಸಬಲ್ರ? ಸಂವಿಧಾನ ರಚನೆಯನ್ನ ಕಾಂಗ್ರೆಸ್ ಹೈಜಾಕ್ ಮಾಡ್ತು ಅಂತ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ. ಹಾಗಾದ್ರೆ ಸಂವಿಧಾನ ರಚನೆಯಲ್ಲಿ ಕಾಂಗ್ರೆಸ್ ಪಾತ್ರ ಏನು? एक पार्टी विशेष द्वारा संविधान निर्माण के कार्य को हाईजैक और एप्रोप्रिएट करने की कोशिश हमेशा से की गई है. ಅಚ್ಯುತ್ ಚೇತನ್ ಅವರ ಸಂವಿಧಾನ ಸಭೆಯಲ್ಲಿನ ಮಹಿಳೆಯರ ಬಗ್ಗೆ ಬರೆದಂತಹ ಪುಸ್ತಕವನ್ನ ರಾಜನಾಥ್ ಸಿಂಗ್ ಅವರು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಮೋದಿ ಸರ್ಕಾರದ ಬಗ್ಗೆ ಅದೇ ಲೇಖಕರು ಹೇಗೆ ಟೀಕೆ ಮಾಡಿದ್ದಾರೆ ಅಂತ ರಾಜನಾಥ್ ಸಿಂಗ್ ಅವರು ಸದನದಲ್ಲಿ ಹೇಳ್ತಾರಾ? ಆರ್ಗನೈಸರ್ ಮೇಲಿನ ನಿಷೇಧದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಮಾತಾಡ್ತಾರೆ. ಆದ್ರೆ ಭಾರತದಲ್ಲಿ ಮೀಡಿಯಾ ಒನ್ ಮೇಲಿನ ನಿಷೇಧ ಮತ್ತೆ ಮಾಧ್ಯಮ ಸಂಸ್ಥೆಗಳ ಮೇಲಿನ ದಾಳಿಯ ಬಗ್ಗೆ ಅವರು ಮಾತಾಡ್ತಾರಾ? ಮನಮೋಹನ್ ಸಿಂಗ್ ಅವರು ಸೇರಿದಂತೆ ಕಾಂಗ್ರೆಸ್ ಸರ್ಕಾರಗಳು ಮಾಡಿದಂತಹ ತಿದ್ದುಪಡಿಗಳು ವಾಕ್ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ. ಅವರು ಮನಮೋಹನ್ ಸಿಂಗ್ ಅವರ ಸರ್ಕಾರ ತಂದಂತ ಯಾವ ತಿದ್ದುಪಡಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ? कांग्रेस ने सिर्फ संविधान संशोधन ही नहीं किया है, बल्कि मेरा आरोप है दुर्भावना के साथ साथ धीरे धीरे संविधान को बदलने का प्रयास किया. पंडित जवाहरलाल जी नेहरू जब प्रधानमंत्री थे तो लगभग 17 बार संविधान में बदलाव किया गया. श्रीमती इंदिरा गांधी जी के समय पर लगभग 28 बार संविधान में बदलाव किया गया. श्री राजीव गांधी के समय पर लगभग 10 बार संविधान में बदलाव किया गया. मनमोहन सिंह जी के समय लगभग 7 बार संविधान में बदलाव किया गया. कांग्रेस सरकारों द्वारा किए गए अधिकांश संवैधानिक संशोधन या तो विरोधियों और आलोचकों को चुप कराने के लिए किए गए या तो गलत नीतियों को लागू करने के लिए किए गए थे. अध्यक्ष महोदय, 10 ವರ್ಷಗಳ ಮೋದಿ ಯುಗದಲ್ಲಿ ಎಷ್ಟೆಲ್ಲ ಸಲ ಸಾಂವಿಧಾನಿಕ ನಿಯಮಗಳನ್ನು ಉಲ್ಲಂಘಿಸಲಾಗಿಲ್ಲ? ಶುಕ್ರವಾರ ಸಂಸತ್ತಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಡಿರುವಂತಹ ಭಾಷಣದ ಬಳಿಕ ಕೇಳಲೇಬೇಕಾದಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಈ ಬಿಜೆಪಿಯ ಸಚಿವರಿಗೆ ಯಾವಾಗ ಹೇಗೆಲ್ಲ ಸಂವಿಧಾನ ನೆನಪಿಗೆ ಬರುತ್ತೆ ಮತ್ತು ಅವರು ಅದನ್ನ ಹೇಗೆಲ್ಲ ತಮ್ಮ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಎಷ್ಟೋ ಬಾರಿ ನ್ಯಾಯಾಲಯಗಳು ಮೋದಿ ಸರ್ಕಾರದ ನಿರ್ಧಾರಗಳನ್ನು ಅಸಂವಿಧಾನಿಕ ಅಂತ ಘೋಷಿಸಿ ಆದೇಶಗಳನ್ನು ತಿರಸ್ಕರಿಸಿವೆ. ಈ ಸರ್ಕಾರದ ಅವಧಿಯಲ್ಲೇ ಸಾಂವಿಧಾನಿಕ ಮೌಲ್ಯಗಳನ್ನು ಹತ್ತಿಕ್ಕಲಾಯಿತು ಮತ್ತು ನಾಗರಿಕರ ಹಕ್ಕುಗಳನ್ನು ಹತ್ತಿಕ್ಕಲಾಯಿತು. ಆದರೂ ಕೂಡ ತಮ್ಮ ಭಾಷಣದಲ್ಲಿ ರಾಜನಾಥ್ ಸಿಂಗ್ ಅವರು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾನೆ ಇದ್ರು. ಸಂವಿಧಾನದ ಮೇಲಿನ ಚರ್ಚೆ ತುರ್ತು ಪರಿಸ್ಥಿತಿಯಿಂದ ಪ್ರಾರಂಭವಾಗಿ ಅಲ್ಲಿಗೆ ಕೊನೆಗೊಳ್ಳುತ್ತಾ ಅಥವಾ ಪ್ರಸ್ತುತ ಕಾಲದಲ್ಲಿ ಉದ್ಭವಿಸುವಂತಹ ಪ್ರಶ್ನೆಗಳನ್ನು ಸಹ ಚರ್ಚೆ ಮಾಡಲಾಗುತ್ತಾ? ರಾಜನಾಥ್ ಸಿಂಗ್ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಸಂವಿಧಾನದ ದುರುಪಯೋಗ ಆಯಿತು ಅಂತ ಹೇಳಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದ ಎಷ್ಟೆಲ್ಲ ನಿರ್ಧಾರಗಳನ್ನ ಅಸಂವಿಧಾನಿಕ ಅಂತ ತಿರಸ್ಕರಿಸಿದೆ ಅನ್ನೋದನ್ನ ಅವ್ರು ಮರ್ತು ಬಿಟ್ರಾ? ಎಲೆಕ್ಟ್ರಲ್ ಬಾಂಡ್ ವಿಷಯವನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ರಾಜನಾಥ್ ಸಿಂಗ್ ಅವ್ರ ಬಳಿ ಹೇಳೋದಕ್ಕೆ ಹೊಸದೇನೂ ಇರಲಿಲ್ಲ. ತಮ್ಮ ಪಕ್ಷವನ್ನ ಸಂವಿಧಾನದ ರಕ್ಷಕ ಅಂತ ಪ್ರತಿಪಾದಿಸುವಂತಹ ಕಸರತ್ತನ್ನ ನಡೆಸಿದ್ರು. ಜೈಲಿನಲ್ಲಿದ್ದಾಗ ತಮಗೆ ತಾಯಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ನೀಡಲಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. आप इतिहास देखें, हमने आपातकाल के काले दिनों में भी संविधान के मूल चरित्र को चोट पहुंचाने के हर प्रयास का मजबूती के साथ विरोध किया था. लाखों की संविधान में लाखों की संख्या में संविधान के सिपाहियों ने जेल की यातना झेली है. मैं स्वयं इन यातनाओं का भुक्तभोगी हूँ. 18 महीने मैं भी जेल रहा हूँ. 2 महीने तक हमने तन्हाई काटी है, सॉलिट्यूड सेल काटी है. महोदय, जेल में रहते हुए मेरी माँ की मृत्यु हो जाने पर मुखाग्नि देने के लिए हमको पेरोल तक नहीं दिया गया था. ಆದ್ರೆ ಮೋದಿ ಸರ್ಕಾರದಲ್ಲಿ ಸ್ಟಾನ್ ಸ್ವಾಮಿ, GN ಸಾಯಿಬಾಬಾ, ಉಮರ್ ಖಾಲಿದ್, ಸಿದ್ದಿಕ್ ಕಪ್ಪನ್, ನತಾಶಾ ನರ್ವಾಲ್ ಮತ್ತು ಇನ್ನೂ ಅನೇಕರು ಜೈಲಿನಲ್ಲಿ ಎಂಥ ಸ್ಥಿತಿಯನ್ನ ಕಂಡ್ರು, ಇನ್ನೂ ಕೂಡ ಕಾಣ್ತಾ ಇದ್ದಾರೆ ಅನ್ನೋದನ್ನ ರಾಜನಾಥ್ ಸಿಂಗ್ ಅವರು ಮರ್ತಿದ್ರು. ಇವರೆಲ್ಲರನ್ನ ಅಕ್ರಮವಾಗಿ ಬಂಧಿಸಲಾಗಿತ್ತು. ಯಾವ ಸಾಕ್ಷ್ಯಾಧಾರಗಳು ಇಲ್ಲದೇನೋ ಅವರನ್ನ ಜೈಲಿಗೆ ತಳ್ಳಾಯ್ತು. ಉಮರ್ ಖಾಲಿದ್ ಅವರಿಗಂತೂ ಕೋರ್ಟ್ 4 ವರ್ಷ ಆದ್ರೂ ಕೂಡ ಜಾಮೀನನ್ನ ನೀಡಲೇ ಇಲ್ಲ. ತಮ್ಮದೇನೋ ಒಂದು ಕಥೆಯನ್ನ ನೆನಪಿಸಿಕೊಳ್ಳುವಂತ ರಾಜನಾಥ್ ಸಿಂಗ್ ಅವರು ಅದೇ ವೇಳೆ GN ಸಾಯಿಬಾಬಾ ಅವರನ್ನ ಜೈಲಿಗೆ ತಳ್ಳಿದ್ ಯಾಕೆ ಅಂತ ಕೂಡ ಹೇಳಬೇಕಿತ್ತು.
GN ಸಾಯಿಬಾಬಾ ಜೈಲಿನಲ್ಲಿರುವಾಗಲೇ ಅವ್ರ ತಾಯಿ ನಿಧನರಾಗಿದ್ರು, ಆದ್ರೆ ಜಾಮೀನು ಸಿಗ್ಲಿಲ್ಲ. ನತಾಶಾ ನರ್ವಾಲ್ ಅವರಿಗೆ ಅನಾರೋಗ್ಯ ಪೀಡಿತ ತಂದೆಯನ್ನ ಕಾಣೋದಿಕ್ ಬಿಡ್ಲಿಲ್ಲ. ಬಳಿಕ ನಿಧನರಾದಾಗ ಅಂತಿಮ ದರ್ಶನಕ್ಕೆ ಅವ್ರಿಗೆ ಜಾಮೀನು ಸಿಕ್ತು. 80 ವರ್ಷದ ಸ್ಟಾನ್ ಸ್ವಾಮಿ ಅವರನ್ನಂತೂ ಅತಿ ಕ್ರೂರವಾಗಿ ನಡೆಸ್ಕೊಳ್ಳಲಾಯಿತು. ಜೈಲಿನಲ್ಲಿ ಅವ್ರು ಸಾವಿಗೀಡಾದ್ರು. ಸಾಯಿಬಾಬಾ ಅವ್ರ ತಾಯಿ ನಿಧನರಾದಾಗ, ಪತ್ರಕರ್ತ ಸಿದ್ದಿಕ್ ಅಪ್ಪನವ್ರ ತಾಯಿ ನಿಧನರಾದಾಗ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ನೀಡಲೇ ಇಲ್ಲ. ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಯಿತು ಅನ್ನೋದು, ಕೇಸ್ಗಳ ಮೇಲೆ ಕೇಸ್ಗಳನ್ನು ಹಾಕಿ ಅಲೆಯುವಂತೆ ಮಾಡಲಾಗಿದೆ ಅನ್ನೋದು ರಾಜನಾಥ್ ಸಿಂಗ್ ಅವರಿಗೆ ನೆನಪಿಲ್ವಾ? ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಯಾವಾಗಲೂ ಕೂಡ ಸಂವಿಧಾನ ರಚನೆ ಪ್ರಕ್ರಿಯೆಯನ್ನ ಹೈಜಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತು ಅಂತ ಆರೋಪ ಮಾಡಿದ್ರು. एक पार्टी विशेष द्वारा संविधान निर्माण के कार्य को हाईजैक और एप्रोप्रिएट करने की कोशिश हमेशा से की गई है. ಸಂವಿಧಾನ ಯಾವುದೇ ಒಂದು ಪಕ್ಷದ ಕೊಡುಗೆ ಅಲ್ಲ ಅಂತ ಹೇಳಿದ್ರು. ಮದನ್ ಮೋಹನ್ ಮಾಳವೀಯ, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್ ಮತ್ತು ವೀರ್ ಸಾವರ್ಕರ್ ಅಂತ ನಾಯಕರ ಚಿಂತನೆಗಳು ಸಂವಿಧಾನವನ್ನು ಬಲಪಡಿಸಿವೆ ಅಂತ ಹೇಳಿದ್ರು. पंडित मदन मोहन मालवीय, लाला लाजपत राय, सरदार भगत सिंह, वीर सावरकर और ऐसे कई महापुरुषों के विचारों ने हमारे संविधान की भावना को मजबूत और समृद्ध किया है. अध्यक्ष महोदय, ರಾಜನಾಥ್ ಸಿಂಗ್ ಸಂವಿಧಾನ ಸಭೆಯ ಮಹಿಳಾ ಸದಸ್ಯರ ಹೆಸರನ್ನ ನೆನಪು ಮಾಡಿದ್ರು. ಫೌಂಡಿಂಗ್ ಮದರ್ಸ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಜೆಂಡರ್ ಪಾಲಿಟಿಕ್ಸ್ ಆಫ್ ದಿ ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಪುಸ್ತಕದಲ್ಲಿ ಅಂತ ಮಹಿಳೆಯರ ಕಥೆಗಳಿರೋದಾಗಿ ಅವರು ಹೇಳಿದರು. ಆದರೆ ಈ ಪುಸ್ತಕದ ಲೇಖಕ ಅಚ್ಯುತ್ ಸೇತನ್ ಪ್ರೊಫೈಲ್ ಅನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಮೋದಿ ಸರ್ಕಾರದ ನಡೆಗಳನ್ನ ಟೀಕೆ ಮಾಡ್ತಾ ಬಂದಿದ್ದಾರೆ. ಒಂದು ಟ್ವೀಟ್ನಲ್ಲಿ ಅವರು ಭಾರತದಲ್ಲಿ ಪ್ರಜಾಪ್ರಭುತ್ವ ತನ್ನ ಕೊನೆಯ ಉಸಿರನ್ನ ತೆಗೆದುಕೊಳ್ತಾ ಇದೆ, ನಾವು ನಮ್ಮ ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ ಅಂತ ಬರೆದಿದ್ದಾರೆ. ಅವರೇ ರೀಪೋಸ್ಟ್ ಮಾಡಿದಂಥ ಮತ್ತೊಂದು ಟ್ವೀಟ್ ಹೀಗಿದೆ: ಸಮಾಜಶಾಸ್ತ್ರಜ್ಞೆ ನಂದಿನಿ ಸುಂದರ್ ಅವರ ಆ ಪೋಸ್ಟ್ನಲ್ಲಿ ಸಂವಿಧಾನದಲ್ಲಿ ತನಗೆ ನಂಬಿಕೆ ಇದೆ ಅಂತ ಒಂದು ಅಫಿಡೇವಿಟ್ ಕೊಡೋದಕ್ಕೆ RSSಗೆ ಸುಪ್ರೀಂ ಕೋರ್ಟ್ ಕೇಳಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ರಾಜನಾಥ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಕಾಲದ ಮಹತ್ವದ ಕ್ರಮಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಅವ್ರು ತೆಗೆದುಕೊಂಡಂತಹ ಒಂದೊಂದು ಮಹತ್ವದ ನಿರ್ಧಾರದ ಬಗ್ಗೆ ಅವ್ರು ಹೇಳಬೇಕಾಗಿತ್ತು. ಆದರೆ ರಾಜನಾಥ್ ಸಿಂಗ್ ಅವೆಲ್ಲವನ್ನ ಮರೆತ್ರ? ಜನರಿಗೋಸ್ಕರ ತೆಗೆದುಕೊಂಡಂಥ ಉತ್ತಮ ಕ್ರಮಗಳು ಹೇಗೆ ಜನ ವಿರೋಧಿಗಳ ಬಾಯಿ ಮುಚ್ಚಿಸುವಂಥ ಹೆಜ್ಜೆಗಳಾಗೋದಿಕ್ಕೆ ಸಾಧ್ಯ? ಮೀಡಿಯಾಗಳು ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಮಾತನಾಡಬಲ್ಲವಾಗಿದ್ವು. ಮೋದಿ ಸರ್ಕಾರದಲ್ಲಿ ಮೀಡಿಯಾ ಒನ್ ಮಲಯಾಳಂ ನ್ಯೂಸ್ ಚಾನೆಲ್ನ ಒಂದು ನಿಷೇಧ ಪ್ರಕರಣ ರಾಜನಾಥ್ ಸಿಂಗ್ ಅವರಿಗೆ ನೆನಪಾಗಬೇಕಾಗಿತ್ತು, ಆದರೆ ಅದಾಗಲಿಲ್ಲ. ಹೇಗೆ ಬಿಜೆಪಿ ಬೆಳಗಿನ ಜಾವ ಒಂದು ರಾಜ್ಯದ ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತೆ ಮಾಡ್ತು ಅನ್ನೋದನ್ನ ರಾಜನಾಥ್ ಸಿಂಗ್ ಅವರು ನೆನಪು ಮಾಡ್ಕೊಳ್ಬೇಕಾಗಿತ್ತು. ಹೇಗೆ ಕರ್ನಾಟಕದಲ್ಲಿ, ಮಧ್ಯಪ್ರದೇಶದಲ್ಲಿ, ಗೋವಾದಲ್ಲಿ ಸರ್ಕಾರವನ್ನ ಬೀಳಿಸಿ ತಾವು ಅಧಿಕಾರಕ್ಕೆ ಏರಿದ್ವಿ ಅನ್ನೋದನ್ನ ಅವ್ರು ಹೇಳಬೇಕಾಗಿತ್ತು, ಅದು ನೆನಪಿಲ್ಲ ಅವರಿಗೆ. ಪ್ರಿಯಾಂಕಾ ಗಾಂಧಿ ಜನರೇ ಆರಿಸಿದಂಥ ಸರ್ಕಾರಗಳನ್ನು ಬಿಜೆಪಿ ಬೀಳಿಸಿದಂಥ ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು ಅಂತ ಹೇಳ್ತಾ ಒಂದೊಂದನ್ನೇ ಹೆಸರಿಸಿದ್ರು. ರಾಜಕೀಯ ನ್ಯಾಯದ ಮಾತನಾಡುವ ನೀವು ಚುನಾಯಿತ ಸರ್ಕಾರಗಳನ್ನು ದುಡ್ಡಿನ ಬಲದಿಂದ ಬೀಳಿಸ್ತೀರಿ ಅಂತ ಹೇಳಿದ್ರು. सत्ता पक्ष के हमारे साथी ने एक उदाहरण दिया उत्तर प्रदेश की सरकार का, तो मैं भी एक उदाहरण दे देती हूँ महाराष्ट्र की सरकार का, मैं भी एक उदाहरण दे देती हूँ हिमाचल की सरकार को तोड़ने की कोशिश किसने की, पैसों के बल पे की गोवा की सरकार, तमाम उदाहरण है। राजस्थान की, क्या ये सरकारें जनता ने नहीं चुनी थी? क्या संविधान इन पर लागू नहीं था? ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಂತ ದೊಡ್ಡದಾಗಿ ಪ್ರತಿಭಟನೆಗಿಳಿದಂಥ ಮಾಧ್ಯಮಗಳು ಇವತ್ತು ಮಡಿಲ ಮೀಡಿಯಾಗಳಾಗಿವೆ, ಸರ್ಕಾರದ ತುತ್ತೂರಿಯಾಗಿವೆ. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಕಾಂಗ್ರೆಸ್ ವಿರುದ್ಧ ತನ್ನ ಕೈಯಲ್ಲಿದ್ದಂತಹ ತುರ್ತು ಪರಿಸ್ಥಿತಿಯ ದೊಡ್ಡ ಅಸ್ತ್ರವನ್ನ ದುರ್ಬಲಗೊಳಿಸಿಕೊಂಡಿವೆ. 2014ರಲ್ಲಿ ಅಧಿಕಾರಕ್ಕೇರೋ ಮುನ್ನ ಇದು ಪ್ರಬಲ ಅಸ್ತ್ರ ಆಗಿತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಮಾಡಿರುವಂತಹ ಶೈಲಿ ನೋಡಿದ್ರೆ ಅವತ್ತಿನ ಎಮರ್ಜೆನ್ಸಿಯು ಕೂಡ ಕೆಲವೊಮ್ಮೆ ಸಣ್ಣದಾಗಿ ಕಾಣಿಸುತ್ತೆ ಇದ್ರ ಮುಂದೆ. ರಾಜನಾಥ್ ಸಿಂಗ್ ಏನೇನೆಲ್ಲ ಹೇಳಿದ್ರು ಅನ್ನೋದಕ್ಕಿಂತ ಅವ್ರು ಏನೇನೆಲ್ಲವನ್ನ ಹೇಳದೇ ಉಳಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ತನ್ನನ್ನ ತಾನು ಬಚಾವ್ ಮಾಡ್ಕೊಳ್ಳೋದಿಕ್ಕೆ ಇನ್ನು ಎಷ್ಟು ಕಾಲ ಬಿಜೆಪಿಗೆ ಬರೀ ಅದೇ ಎಮರ್ಜೆನ್ಸಿ ಅಸ್ತ್ರ ಬೇಕು ಅಂತ. ಅದಕ್ಕಿಂತಲೂ ಭಯಂಕರವಾದದ್ದು ಈಗ ಅವ್ರದೇ ಕಾಲದಲ್ಲಿ ನಡೀತಾ ಇದೆ ಅಲ್ವಾ? ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.